ಕೊಡ್ತೇವೆ, ನಿಮಗೂ ಕೊಡ್ತೇವೆ. Mesmerizing smell. So they compare it to a woman. ಸಿನಿಮಾ Then they make it a song. ನೀವು ತಗೊಳ್ತೀರಾ ಅಂದ್ರೆ ಹೊಡೆಯಿದ್ದೆ ಹೇಳಿದೆ. ತಂದು ನೆಟ್ಟು ಬಿಟ್ರಿ ನೀವು. ನಿಮ್ಗೇನು ಗಿಡ ಸಿಗೋದೇ ಇಂಪಾರ್ಟೆಂಟ್, ತಂದು ನೆಟ್ಟು ಬಿಡ್ತೀರಾ. ಎನಿಥಿಂಗ್ ಗಾರ್ಡನಿಂಗ್ ಮೆಟ್ರಮೋನಿ ಸೈಟ್ ಸೆಂಟರ್ ಇದೆಯಾ? ಕರೆಕ್ಟ್ ನೋಡ್ಬೇಕು ಅಲ್ವಾ? ಗುಡ್ ಐಡಿಯಾ. ಅವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಬಟ್ ಅರ್ಥ ಆಗತ್ತೆ. ಇದು ನಮ್ಮ ಮನೆ ಓಕೆ. ಬನಾದೂರಲ್ಲಿ ಇದೆ. ತ್ರಿಶೂರಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಇಲ್ಲಿ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಯೂನಿವರ್ಸಿಟಿ ಇಲ್ಲಿ ಹತ್ರ ಇದೆ. 2 ಕಿಲೋಮೀಟರ್ ಇಲ್ಲಿಂದ. ಅದೇ ಫೇಮಸ್. ತ್ರಿಶೂರ್ ಇಸ್ ದ ಡಿಸ್ಟ್ರಿಕ್ಟ್, ಮಿನಾಲೂರ್ ಇಸ್ ದ ಪ್ಲೇಸ್. ಇಲ್ಲಿ ಒಂದು 15 ಕಿಲೋಮೀಟರ್ ಹೋಗಿದ್ರೆ ಸೀಶೋರ್. ಸೇಮ್ ಕ್ಲೈಮೇಟ್, ಸೇಮ್ ರೈನ್. ಅಲ್ಲಿ ಮಳೆ ಬಂದ್ರೆ ಇಲ್ಲೂ ಮಳೆ ಬರುತ್ತೆ. ಅಲ್ಲಿ ಬಿಸಿಲಿ ಜಾಸ್ತಿ ಅಂದ್ರೆ ಇಲ್ಲಿ ಬಿಸಿಲಿ ಜಾಸ್ತಿ. ಆಮೇಲೆ ನನ್ನ ಕಂಪನಿ ಬ್ಯಾಂಗ್ಳೂರಿನಲ್ಲಿ ಇತ್ತು. ನನ್ನ ಕಂಪನಿ ಕೋವಿಡ್ಗೆ ಜಸ್ಟ್ ಮುಂಚೆ ಸೇಲ್ ಆಗಿದೆ. ಅದು ಆಗಿದ್ಮೇಲೆ ನಾವು ಇಲ್ಲೇನೆ ಪರ್ಮನೆಂಟ್ ಇಲ್ಲಿ. When we were in Bangalore, no too much of traffic and near houses were too close, and so we wanted slightly outskirts. ಇಲ್ಲ, ಅದಾಗತ್ತೆ ಅಂದ್ರೆ ಎಲ್ಲ ಇಡೀ ದೇಶದಿಂದ ಎಲ್ಲ ಬಂದು ಅಲ್ಲೇ ಇದ್ದಾಗ ಆ ಪರ್ಪಸ್ ನ ಸರ್ವ್ ಮಾಡತ್ ನಿಮ್ಗೆ ಮನೆ. ಟೋಟಲ್ ಒಂದು 60 ಸೆಂಟ್ ಇದೆ. ಅದನ್ನಲ್ಲೇ ಒಂದು 10 ಸೆಂಟ್ ಮನೆ ಹೋಗುತ್ತೆ. 4000 ಸ್ಕ್ವೇರ್ ಫೀಟ್ ಮನೆ. ಇದೊಂದು ಮಿಕ್ಕಿದು ಸೆಪರೇಟ್ ಆಗಿ ಡಿವೈಡ್ ಮಾಡಿಬಿಟ್ಟು ಒಂದು ಇಲ್ಲೇ ಇದೆ, ಸ್ವಲ್ಪ ಆ ಕಡೆ ಇದೆ. About some 10 cents more we have taken adjacent, wherein all these vegetable plants are coming so very well, more than what we are having in this plot. ಯಾಕೆಂದ್ರೆ ಆ ಪ್ಲಾಟು ಅದು ಹಂಗೆ ಇತ್ತು, ಯಾರು ಯೂಸ್ ಮಾಡಲೇ ಇಲ್ಲ. ಹಾಗೆ ಎಲ್ಲ ಫ್ರೆಶ್ ಆಗಿ ಬೆಳೆದು ಇವಾಗೆಲ್ಲ ಚೆನ್ನಾಗಿ ಬರ್ತಾ ಇದೆ. ಫ್ರಂಟ್ನಲ್ಲೇ ಇರೋದು ಫುಲ್ ಮೇನ್ ನಾವು ಮಾಡಿರೋದು ಆರ್ನಮೆಂಟಲ್ ಪ್ಲಾಂಟ್ಸ್. ಓಕೆ, ಫ್ರಂಟ್ ಅಲ್ಲೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್. ಗಾರ್ಡನ್, ಗಾರ್ಡನ್. ಇದನ್ನೆಲ್ಲ ಲಾಸ್ಟ್ ಇಯರ್ ಮ್ಯಾಂಗೋ ಸಿಕ್ತು. ಇದನ್ನೇ ಬಿಫೋರ್ ಲಾಸ್ಟ್ ಇಯರ್ ವಿ ಗಾಟ್ ಪ್ಲೆಂಟಿ ಆಫ್ ಮ್ಯಾಂಗೋ. ಇದಕ್ಕೆ ಹಾಕಿದೀರಾ ಮೆಣಸು? ಮೆಣಸು ಹಾಕಿದೀರಾ ಕೆಳಗೆ? ಅದು 10 kg ಸಿಗುತ್ತೆ ಡ್ರೈ. 10 kg ಮೆಣಸು ಡ್ರೈ ತೆಗಿತೀರಾ? ಅದ್ ನೀವೇನ್ ಮಾಡ್ತೀರಾ? ಮನೆಗೆ ಯೂಸ್ ಮಾಡ್ತೀರಾ ಅಥವಾ ಸ್ವಲ್ಪ ನಾವು ಮನೆಗೆ ಯೂಸ್ ಮಾಡ್ತೀವಿ, ರಿಲೇಟಿವ್ಸ್ ಎಲ್ಲ ಕೊಟ್ಬಿಡ್ತೀವಿ. ಅಕ್ಕಪಕ್ಕದವ್ರಿಗೆ ಕೊಡ್ತೀರಾ? ಅದಕ್ಕೆ ನಮಗ್ ಕೊಡ್ತಿರಲ್ಲ? ಹಾಗೆ ಸೇಲ್ ಮಾಡೋದು ಕೊಡ್ತೇವೆ, ನಿಮಗೂ ಕೊಡ್ತೇವೆ. ಇದಿಂದೆ ಸೇಲ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂದ್ರೆ ನನಗೆ ಏನು ಇಂಟ್ರೆಸ್ಟ್ ಇಲ್ಲ. ಇಲ್ಲ ಇಲ್ಲ ದಟ್ ಅದಂದ್ರೆ ನಿಮ್ ಮಾತಲ್ಲೇ ಗೊತ್ತಾಗತ್ತ. ಅದು ನಮ್ಗೆ ಏನೋ ದೇವರು ಗೊತ್ತಿರೋದ ಕೊಟ್ಟಿದೆ, ಎಷ್ಟು ಬೇಕೋ ಅದು ಕೊಟ್ಟಿದೆ, ಅದೇ ಸಾಕು. ಇದರಲ್ಲಿ ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಒಂದು ಬ್ಲಾಕ್ ಪೆಪ್ಪರ್ ಅಂತ ಬರುತ್ತೆ, ಒಂದು ವೈಟ್ ಪೆಪ್ಪರ್ ಅಂತ ಬರುತ್ತೆ. ಸೊ ಎರಡು ಒಂದೇ ರೀತಿಯಲ್ಲಿ ತೆಗಿತೀರಾ ಅಥವಾ ಎಲ್ಲ ಒಟ್ಟಿಗೆನೆ ತಗೊಳ್ಳೋದು? ಒಟ್ಟಿಗೆ ತಗೊಂಡ್ಬಿಟ್ಟು ನೀವು ಬ್ಲ್ಯಾಕ್ ಪೆಪ್ಪರ್ ಮಾಡ್ತೀರಾ ಅಥವಾ ವೈಟ್ ಪೆಪ್ಪರ್ ಮಾಡ್ತೀರಾ ಅಂದ್ರೆ ಹೇಳ್ಬಿಟ್ಟು, ವೈಟ್ ಪೆಪ್ಪರ್ ಆಗಿದ್ರೆ ಹಣ್ಣಾಗಿರೋದಿಲ್ವಾ, ನೀವು ಸಪರೇಟ್ ಮಾಡಬೇಕು. ಕೆಂಪು ಕಲರ್ ಆಗಿರೋದನ್ನ ತೆಗಿಬಿಟ್ಟು ನೀವೊಂದು ಬಾಯ್ಲ್ಡ್ ವಾಟರ್ನಲ್ಲೇ ಒಂದು 1 hour 2 hours ಇಟ್ಬಿಟ್ಟು ಸ್ವಲ್ಪ ಕೈನಲ್ಲೇ ಒರೆಸೋದು. ದೆನ್ ಇಟ್ ವಿಲ್ ದಟ್ ಸ್ಕಿನ್ ವಿಲ್ ಗೋ. ದೆನ್ ಯು ಕೀಪ್ ಇಟ್ for 2 days in another water, fresh water, and again you do like that. Some 2-3 days if you do like that, ಅದು ಸ್ಕಿನ್ ಎಲ್ಲ ಹೋಗುತ್ತೆ. ಒಳಗಡೆ ಅದೇ ಇರುತ್ತೆ, ಬೀಜ ಇರುತ್ತೆ. ಆ ಬೀಜ ಡ್ರೈ ಮಾಡಿದ್ರೆ ಅದು ವೈಟ್ ಪೆಪ್ಪರ್ ಆಗುತ್ತೆ. ಬ್ಲ್ಯಾಕ್ ಪೆಪ್ಪರ್ ಬೇಕೆಂದ್ರೆ ಇದು ಕಂಪ್ಲೀಟ್ ತಗೊಂಡು ನೀವು ನೀರಿನಲ್ಲಿ ಹಾಕ್ತಿಬಿಟ್ಟು, ಅದು ಬಿಸಿ ನೀರಲ್ಲೇ ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕ್ಬಿಟ್ಟು ಒಂದು 1 hour ಹಾಕ್ಬೇಕು. 1 hour ಹಾಕಿದರೆ ಇದನ್ನೆಲ್ಲ ಹುಳಿ ಎಲ್ಲ ಹೋಗುತ್ತೆ. ಮತ್ತೆ ಇದು ಬ್ಲ್ಯಾಕ್ ಕಲರ್ ಆಗ್ಬಿಡುತ್ತೆ. ಓಕೆ,
ಡ್ರೈ ಮಾಡುವಾಗ ಬ್ಲ್ಯಾಕ್ ಕಲರ್ ಅದು ಅದರಿಂದ ತಗೊಳ್ಳೋಗಲೇ ನಿಮ್ಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅದು. ಓಕೆ, ಆದ್ಮೇಲೆ ನೀವು ನೆಲದ ಮೇಲೆ ಹಾಕಿ ಡ್ರೈ ಮಾಡೋದು. ಸನ್ ಡ್ರೈಡ್. ಸನ್ ಡ್ರೈಡ್. ಓಕೆ. ಇದು ನೀವು ಹಿಂಗೆ ಡ್ರೈ ಮಾಡಿದ್ರೆ ಆ ಬ್ಲ್ಯಾಕ್ ಕಲರ್ ಬರಲ್ಲ. ಇದು ಬ್ಯಾಂಬೂ ಅಲ್ವಾ? ಹಾ, ಇದು ಬ್ಯಾಂಬೂ. ಬೇಸಿಕಲಿ ಫಾರ್ ಗ್ರೀನರಿ. ಮುಂದುಗಡೆ ಫುಲ್ ನಾವು ಲೋಣ ಹಾಕಿದೆ. ಇದು ಲೋಣ ಇದು ದಿಸ್ ಇಸ್ ಕಾಲ್ಡ್ ಸಿಲೋನ್ ಗ್ರಾಸ್. ದಿಸ್ ಕಾಲ್ಡ್ ಸಿಲೋನ್ ಗ್ರಾಸ್. ಓಕೆ. ಓಕೆ. ಇದು ಅಂದ್ರೆ ಮಣ್ಣನ್ನ ಗಟ್ಟಿಯಾಗಿ ಹಿಡಿಯುತ್ತಾ? ಅದೇ ಧೂಳಾಗಲ್ಲ? ಇಲ್ಲ. ಓಕೆ, ಅದು ಆರ್ಡಿನರಿ ಗ್ರಾಸ್ ಆಗಿದೆ. ನೀವು ಕಟ್ ಮಾಡಬೇಕು, ಯಾವಾಗಲೂ ಕಟ್ ಮಾಡಬೇಕು. ಹೌದು ಹೌದು. ವರ್ಟಿಕಲ್ ಬಂದ್ಬಿಡುತ್ತೆ. ಹೌದು, ಇದು ವರ್ಟಿಕಲ್ ಹೋಗಲ್ಲ, ಇದು ಹೊರಿಜಾಂಟಲ್ ಹೋಗುತ್ತೆ. ಓಕೆ, ತೋರಿಸಿದೆ ಅಲ್ಲಿ. ಎಸ್ ಸರ್. ಸೈಡ್ಗೆ ಹೋಗ್ಬಿಡುತ್ತೆ ಇದೆ ನೋಡಿ, ಸೈಡ್ಗೆನೆ ಹೋಗೋದು. ಹೌದು ಹೌದು. ಇಟ್ ವಿಲ್ ಸ್ಪ್ರೆಡ್ ಲೈ ದಟ್. ಇಟ್ ವಿಲ್ ಸ್ಪ್ರೆಡ್ ಲೈ ದಟ್ ಅಂಡ್ ಇದು ಇಲ್ಲಿ ಬಿಟ್ರೆ ಅಲ್ಲೆಲ್ಲ ಕವರ್ ಆಗುತ್ತೆ. ಅದು ಓಕೆ ಓಕೆ, ಅಲ್ಲೆಲ್ಲ ಕವರ್ ಆಗುತ್ತೆ. ಇದಕ್ಕೆ ಫುಲ್ ಲೈಟ್ ಇರಬಾರ್ದು, ಸನ್ಲೈಟ್ ಫುಲ್ ಸನ್ಲೈಟ್ ಇರಬಾರ್ದು, ಬಟ್ ಸನ್ಲೈಟ್ ಬೇಕು. ಓಕೆ. Need some sunlight, but not too much. Not too much. Yes, yes. ಈ ಮರ ಇದು ಒಣಗೋಗ್ತಾ ಇತ್ತು. ಓಕೆ, ಆಮೇಲೆ ಎಲ್ಲರೂ ಹೇಳಿದೆ ಒಣಗೋಗ್ತಾ ಇದೆ, ಕಟ್ ಮಾಡ್ಕೊಳ್ಳಿ ಇದೆ. ಅಲ್ಲೊಂದು ಮರ ಇತ್ತು ಅಲ್ಲಿ, ಅದು ಒಣಗೋಗ್ಬಿಟ್ಟು ಬಿದ್ದಿದೆ. ಆಮೇಲೆ ಇವರೆಲ್ಲ ಹೇಳಿದೆ ಒಣಗೋಗ್ತಾ ಇದೆ, ನೀವು ಕಟ್ ಮಾಡಿಬಿಡಿ. ನಾನು ಹೇಳಿದೆ ಕಟ್ ಮಾಡಲ್ಲ, ನಾನ್ ಗಿಡ ಹಾಕಿದರೆ ಅದು ಮರ ಗಿಡ ಇದ್ರೆ ನಾನು ಕಟ್ ಮಾಡಲ್ಲ. ಅದಕ್ಕೆ ನಾನು ಸಪರೇಟ್ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಒಂದು 3 ವರ್ಷ ಆಯ್ತು, ಕ್ಲೀನ್ ಆಗಿ ಬಂದಿದೆ. ಈ ಸರಿ ನೋಡಿ ಅಷ್ಟೊಂದು ಫ್ಲವರ್ ಹಾಕಿದೆ. ಇದಗೇನೆ ನಾವು ಇಲಂಜಿನ್ ಹೇಳೋದು ಮಲಯಾಳದಲ್ಲೇ. Song also in Malayalam, old song. Okay. That smell is so awesome. Okay. But then they have not mesmerizing smell. So they compare it to a woman. Cinema Then they make it a song. ಸ್ಪ್ಯಾನಿಷ್ ಚೆರ್ರಿ ಅಂತನಾ? ಓಕೆ. ಸೊ ಎಳಂಜಿನ್ ಅಂದ್ರೆ ಸ್ಪ್ಯಾನಿಷ್ ಚೆರ್ರಿ. ಗೋವಾ. This is Goa. This also ಇದಂಗೆ ಬಂದಿದೆ. ಆಮೇಲೆ ಸಿಕ್ಕಿರುತ್ತೆ. ಇದು ಆಕ್ಚುಲಿ ನೀವು ಇಲ್ಲಿ ಬಂದು ಪ್ಲಾನಿಂಗ್ ಮಾಡಿ ಆಮೇಲೆ ಮಾಡಿದ್ದಲ್ವ ಎಲ್ಲದು? ಓಕೆ. ನೋಡಿ ಆ ಗ್ರಾಸ್ ಹಿಂಗೆ ಬರುತ್ತೆ ನೋಡಿ, ಮೇಲ್ಗಡೆ ಹೋಗಲ್ಲ. ನಾರ್ಮಲಿ ಗ್ರಾಸ್ ಮೇಲ್ಗಡೆ ಹೋಗುತ್ತೆ ಹಿಂಗೆ, ಆಗ ಕಟ್ ಮಾಡಬೇಕು. ಇದು ಈಗ ಈ ಸೈಡ್ ಬಂದ್ರೆ ಅದು ಮಾತ್ರ ಟ್ರಿಮ್ ಮಾಡಿದ್ರೆ ಸಾಕು. ಸರ್, ಇದು ಆಕ್ಚುಲಿ ನೀವು ರುದ್ರಾಕ್ಷ ಗಿಡ ಅಂದ್ರಲ್ವಾ, ಇದು ನೀವು ಹೇಗಿಲ್ ಬಂತೆ? ನೀವು ಅವರು ಹೇಳಿದೆ ಇದೇ ತರ ಒಂದು ರುದ್ರಾಕ್ಷ ಗಿಡ ಇದೆ ನನ್ನ ಹತ್ರ, ನೀವು ತಗೊಳ್ತೀರಾ ಅಂದ್ರೆ ಕೊಡಿದ್ದೆ ಹೇಳಿದೆ. ತಂದು ನೆಟ್ಬಿಟ್ರಿ ನೀವು. ನಿಮ್ಗೆ ಗಿಡ ಸಿಗದೆ ಇಂಪಾರ್ಟೆಂಟ್, ತಂದು ನೆಟ್ಬಿಡ್ತೀರಾ. ಎನಿಥಿಂಗ್ gives value to the ಅಲ್ಲ, ಇದು ಅಂದ್ರೆ ಬಿಡತ್ತಾ? ಕಾಯೇ ಬಿಡತ್ತೋ ಇಲ್ವೋ ಅದು ಬೇರೆ, ಅದು ಗೊತ್ತಿಲ್ಲ. ಬಟ್ ನೀವು ಗ್ರೋ ಮಾಡೋದು ನೀವು ಮಾಡಿದೀರಾ, ನಿಮ್ ಸೈಡ್ ಇಂದ 100% ಹಾಕಿದೀರಾ. ಅದು ಗೊಬ್ಬರ ಹಾಕ್ಬಿಟ್ಟು ಎಲ್ಲ ಮಾಡೋದು ಅದೈತೆ. ಅದು ತಗೊಂಡ್ ಬರುವಾಗ ಇಷ್ಟ ಇತ್ತು. ಓಕೆ. ಈಗ ನೋಡಿ ಎಷ್ಟು ದೊಡ್ಡದಾಯ್ತು. ಫ್ಲವರ್ ಸೆಕ್ಷನ್ ಎಲ್ಲ ನಿಮ್ದಾ? ಯು ಟೇಕ್ ಕೇರ್ ಆಫ್ ದ ಫ್ಲವರ್ ಸೆಕ್ಷನ್? Almost. Like that's the way I plan. And the other side he will only okay, take care of the other big plants. You take care of the ornamental plants and flowers. Where to plant and what to do. I mean, things like organizing and arranging and things like that. ಇದು ಗಾರ್ಡನಿಂಗ್ ಮೆಟ್ರಮೋನಿ ಸೈಟ್ ಸೆಂಟರ್ ಇದೆಯಾ? ನೋಡ್ಬೇಕು. ಗುಡ್ ಐಡಿಯಾ. ಎಲ್ಲ ಲೋಟಸ್ ಡಿಫ್ರೆಂಟ್ ಕಲರ್, ವೈಟ್ ಇದೆ, ಪಿಂಕ್ ಇದೆ, ರೆಡ್ ಇದೆ. ಅದು ರೋಸ್ ಅಲ್ಲ, ಚಿಕ್ಕ ಬಂದಿರೋದು ಲಿಲ್ಲಿ. ಅದು ಒಂದೇನೆ ಲಿಲ್ಲಿ ಇರೋದು, ಮಿಕ್ಕಿದೆಲ್ಲ ರೋಸ್. ಅದು ಈಗ ರೆಡ್ ಕೊಕೊನೆಟ್ ಅಂತ ಹೇಳಿದ್ರಲ್ಲ ನೀವು, ಈಗ ಮೇಜರ್ಲಿ ಗ್ರೀನ್ ಕೊಕೊನೆಟ್, ರೆಡ್ ಕೊಕೊನೆಟ್ ಸೈಜ್ ಗಳು ಬಿಟ್ರೆ ಏನ್ ಡಿಫರೆನ್ಸ್ ಅವ್ರದ್ದು? ಅದೇ ನಾನು ಹೇಳ್ತಾ ಇರೋದು. ಇದು ಒಳಗಡೆ ಕಾಯಿ ತಗೊಂಡ್ರೆ ಅಷ್ಟೊಂದು ಜನ ಕಾಯಿ ಯೂಸ್ ಮಾಡಲ್ಲ, ಕರಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಲ್ಲ, ನಾವು ಮಾಡ್ತೀವಿ. ಅದು ತಿನ್ನಾಗಿರುತ್ತೆ, ಅದು ಒಳಗಡೆ ಆ ವೈಟ್ ಪಲ್ಪ್ ವಿಲ್ ಬಿ ವೆರಿ ಇದು ತಿನ್ನಾಗಿರುತ್ತೆ. ಅದು ನಾರ್ಮಲ್ ಆಗಿ ಇದು ಯೂಸ್ ಮಾಡೋದು ಸೆಲಿಬ್ರೇಷನ್, ವೆಲ್ಕಮ್ ಆರ್ಚ್ ಹಾಕ್ಬಿಟ್ಟು ಒಂದು ವಾಳೆ ಗಿಡ ಹಾಕ್ಬಿಟ್ಟು ಅದ ಮೇಲೆ ಒಂದು ಇದು ಹಾಕಿದರೆ
ಹಳೆಗಾಲದಲ್ಲೆಲ್ಲ ಇದು ಲೈಟ್, ಸೀರಿಯಲ್ ಲೈಟ್ ಎಲ್ಲ ಇಲ್ಲ. ಆ ಟೈಮ್ನಲ್ಲೇ ಇದೇ ತರ ಓಕೆ, ಇದನ್ನ ಯೂಸ್ ಮಾಡಿ ಮಾಡ್ತಾ ಹಂಗೆ ಮಾಡೋದು. ಬಟ್ ಇದನ್ನೆಲ್ಲ ನೀರು ಸೋ ಸ್ವೀಟ್. ಹೌದಾ? ಓಕೆ, ಸೊ ಗ್ರೀನ್ ಕಂಪೇರ್ ಮಾಡಿದ್ರೆ ಸ್ವೀಟ್ ಸ್ವಲ್ಪ ನೀರು. ನಾನು ಆಕ್ಚುಲಿ ಫಿಗ್ ಮರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ದಿಸ್ ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್ ಓನ್ಲಿ. ಹೌದೌದು, ಫಿಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಲೇಡೀಸ್ ಬ್ಯೂಟಿ ಕಣ್ಣು ಇದೇ ತರ ಇರ್ಬೇಕಂದ್ರೆ. ಹೌದಾ? ಸಿನಿಮಾದಲ್ಲೇ ಮ್ಯೂಸಿಕ್ ಬರೋದು ಹಂಗೇನೆ, ನಿಮ್ ಕಣ್ಣು ಇದೇ ತರ ಇದೆಯಲ್ಲ ಆಮೇಲೆ. ಅವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಬಟ್ ಅರ್ಥ ಆಗತ್ತೆ. ನಿಮ್ಗೆ ಆಗೋದಕ್ಕೆ ಕನ್ನಡನೇ ಬೇಕು. ನಾನೇನು ಅಲ್ಲ, ನೀವು ಕನ್ನಡದಲ್ಲಿ ಡೈಲಾಗ್ ಹೊಡೆದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಸ್ಕಿನ್ ಕ್ರೀಮ್, ನೈಟ್ ಕ್ರೀಮ್ ತರ ಮಾಡ್ತಾರೆ ತುಂಬಾ ಜನ. ನಾನು ಮಾಡಿ ಯೂಸ್ ಮಾಡಿ. ಇದೆ ಇದೆ ಇದೆ. ಅಂದ್ರೆ ನೀವೇ ಪ್ರಿಪೇರ್ ಮಾಡಿದ್ರಾ? ನಾನೇ ಪ್ರಿಪೇರ್ ಮಾಡಿದ್ದೀನಿ. ಇಲ್ಲೇ ಇದೆ ನೋಡಿ, ಅದು ನ್ಯಾಚುರಲ್ ಈ ತರ ಇದೆ. ಅದ್ರ ಜೊತೆಲಿ ನಾವು ಹೇರ್ ಆಯಿಲ್, ಸ್ಕಿನ್ ಕ್ರೀಮ್ ಆ ತರ ಮಾಡ್ತೀವಿ. ಓಕೆ, ಇದ್ರದ್ದು ಏನ್ ನೇಮ್ ಅಂದ್ರಿ ಮ್ಯಾಮ್? ಶಂಕು ಪುಷ್ಪಂ ಇಟ್ ಇಸ್ ಕಾಲ್ಡ್. ಅದು ಬೀಜ ಅದಕ್ಕೆ. ಸೊ ಇದು ಗಿಡದಲ್ಲಿ ಇದು ಮತ್ತೆ ಇದು ಒಟ್ಟಿಗೆ ಬಿಡುತ್ತಲ್ಲ? ಇದು ಹಾಕಿದ್ರೆ ಬಂದೇ ಬಿಡುತ್ತೆ. ಇದ್ರದ್ದು ಏನ್ ಯೂಸ್? ಇದು ಏನು ಇಲ್ಲ, ಇದೇನು ಯೂಸ್ ಇಲ್ಲ ಅಲ್ವಾ? ಕೆಳಗಡೆ ಬಿದ್ದು ಅಷ್ಟೇ. ಹೊಸ ಗಿಡ ಬರುತ್ತೆ. ಯೂಶಲಿ ಸಮ್ಮರ್ ಟೈಮ್ ಅಲ್ಲಿ ಫುಲ್ ಫ್ಲವರ್ ಬರುತ್ತೆ. ಓಕೆ, ಅದು ಅಮೆಝಾನ್ ಎಲ್ಲ ಸಿಗತ್ತೆ. ಇದು ಒಣಗೋಗಿರೋ ಹೂವ ಫಾರ್ ಮೇಕಿಂಗ್ ಟೀ. ಅದು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ವಿತ್ ಲೆಮನ್ ಜ್ಯೂಸ್ ಅಂಡ್ ಹನಿ ಹಾಕ್ಬಿಟ್ಟು ಬೆಳಿಗ್ಗೆ ಕುಡಿದಿದ್ರೆ ಸ್ಟಮಕ್ಕಿಗೆ, ಸ್ಕಿನ್ಗೆ ಎಲ್ಲ ತುಂಬಾ ಚೆನ್ನಾಗಿ. ಹಳೆಗಾಲದಲ್ಲೇ ನಾವು ಚಿಕ್ಕದಾಗಿರುವಾಗ ಹಳೆಗಾಲದಲ್ಲಿ ಇದು ಈ ಹೂವ ಎಲ್ಲ ಕಡೆನೂ ಬರುತ್ತೆ. ಈಗ ಎಲ್ಲೂ ಕಾಣ್ತಿಲ್ಲ. ಈಗ ಹೈಟೆಕ್ ಆಗೋದಿಲ್ಲ. ಅದ್ ಹಾಕ್ಬಿಟ್ಟು ಅದನ್ನೇ ಕುಡಿದ್ರೆ ಬರೋದು. ನಾನ್ ದಿನ ಬೆಳಗ್ಗೆ ಅದ್ರ ನೋಡ್ತಿದ್ದೆ. ಅದು ಆಯುರ್ವೇದದಲ್ಲೇ ಇದಿದೆ. ಹೌದು, ಎಕ್ಸಾಕ್ಟ್ಲಿ ಆಯುರ್ವೇದದಲ್ಲಿ ಇದೆ. ಮಧ್ಯದಲ್ಲಿ ಸಿಗ್ತಾ ಇರ್ಲಿಲ್ಲ. ನಾನು ಎಲ್ಲರಿಗೂ ಕಟ್ ಮಾಡ್ಬಿಟ್ಟು ಹೋಗೋದು. ಯಾರು ಇದೇ ತರ ಒಂದು ಇದು ಪೋರ್ಟ್ನೆಲ್ಲ ಹಾಕ್ಬಿಟ್ಟು ಯಾರು ಮಾಡಲ್ಲ. ಅದಂಗೆ ಎಲ್ಲ ಕಡೆ ಬೆಳೆಯುತ್ತಲ್ಲ, ಯಾಕೆ ಅದನ್ನ ಸ್ಪೆಷಲ್ ಟ್ರೀಟ್ ಮಾಡೋದು ಅಂತ. ಬಟ್ ಇವಾಗ ಎಲ್ಲೂ ಸಿಗ್ತಾ ಇಲ್ಲ, ಸ್ಪೆಷಲ್ ಟ್ರೀಟ್ ಮಾಡಬೇಕಾದ್ರೆ. ಓಕೆ, ಸೀಡ್ ಇದು ಎಷ್ಟು ದಿನ ಬೇಕಾಗತ್ತೆ ಹಾಕಿದ್ರೆ? ಬೇಗ ಬಂದ್ಬಿಡುತ್ತೆ. ಇದು ವೀಕ್ಸ್ ಅಲ್ಲೆಲ್ಲ ಬರುತ್ತೆ. ಬರುತ್ತಾ? ಸ್ವಲ್ಪ ನೀರಿಗೆ ಒಂದಿನ ನೀರಿಗೆ ಹಾಕ್ಬಿಟ್ಟು ಒಂದು ಪೋರ್ಟ್ನೆಲ್ಲ ಹಾಕಿದ್ರೆ ನೀವು ತಗೊಂಡು ಹೋಗಿದ್ದು ನಿಮ್ ಮನೇಲಿ ಹಾಕಿ. ಎಸ್, ಥ್ಯಾಂಕ್ ಯು ಸರ್. ಫ್ಲವರ್ ಬಂದ್ರೆ ನನಗೆ ಕೊಡಿ. ಎಸ್, ನಿಮ್ಗೆ ನಾನು ಅಲ್ಲಿ ಫ್ಲವರ್ ಮಾಡಿ ಇಲ್ಲಿ ತಂದ್ಕೊಂಡಷ್ಟರಲ್ಲಿ ಏನಂದ್ರೆ ನಂಗೆ ಇನ್ನೊಂದ್ಸಲ ಹೆಸರು ಮರ್ತೈತಿ. ಶಂಕು ಪುಷ್ಪ, ಬಟರ್ಫ್ಲೈ ಪಿ, ಶಂಖ ಪುಷ್ಪ. And think of girls' eyes. Then you will not forget. ಅಲ್ಲ, ಈ ಕಡೆ ಎಡಗಡೆ ಬಲಗಡೆ ಮಗಳಿದ್ದಾಗ ನೀವು ಅಮರಿಲಿಸ್ ಲಿಲ್ಲಿ ಅಂತ. ಲಿಲ್ಲಿ ಹೀಗೆಲ್ಲ ಬೆಳೆಯುತ್ತಾ? ಇದರಲ್ಲಿ ಒಂದೇ ಸ್ಟಾಕ್ ಅಲ್ಲಿ 4-5 ಹೂವ ಬರುತ್ತೆ. ಓ, ಇದು ಒಂದೇ ಇದರಲ್ಲಿ 4 ಬಂದಿರೋದಲ್ವಾ? ಇನ್ನೊಂದು 4-5 ಹೂವ ಬರುತ್ತೆ. ಏನ್ ಲಿಲ್ಲಿ ಅಂದ್ರೆ ಮ್ಯಾಮ್? ಅಮರಿಲಿಸ್ ಲಿಲ್ಲಿ, ಜಿಂಜರ್ ಲಿಲ್ಲಿ ತರ. ಬಟ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಕಲ್ಯಾಣ ಸೌಗಂಧಿಕ ಹೆಸರು ಇದಕ್ಕೆ. ಇದೇನಿದೆ ಅಂದ್ರೆ ಇವಾಗ ಡ್ರೈ ಆಗಿದೆಯಾ? ಇದು ಡ್ರೈ ಆಗಿದೆ. ವೆರಿ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇದೆ ಇದಕ್ಕೆ. ಇದು ಆರ್ಕಿಡ್ಸ್. ಎಸ್, ಆರ್ಕಿಡ್ಸ್ ನಾವು ತುಂಬಾ ಹಾಲಿವುಡ್ ಮೂವೀಸ್ ಅಲ್ಲೆಲ್ಲ ಆರ್ಕಿಡ್ಸ್ ಅಂತ ಇರ್ತಾರಪ್ಪ. ಇದ್ರಲ್ಲಿ ತುಂಬಾ ಕಲರ್ಸ್ ಬಿಡುತ್ತಲ್ಲ? ಡೆಂಡ್ರೋಬಿಯಂ ವೆರೈಟೀಸ್ ಇದೆಲ್ಲ ವೈಟ್ ಕಲರ್. ಇದು ಕೇರಳ ಅಂದ್ರೆ ಕೇರಳ, ಈವನ್ ಮ್ಯಾಂಗ್ಳೂರ್ ಆಲ್ಸೋ. ಓಕೆ, ಆರ್ಕಿಡ್ಸ್ ಗೆ ಒಳ್ಳೆ ಕ್ಲೈಮೇಟ್, ಕರೆಕ್ಟ್ ಕ್ಲೈಮೇಟ್. ಓಕೆ, ಹ್ಯೂಮಿಡಿಟಿ ಜಾಸ್ತಿ ಇದ್ದಷ್ಟು ಹ್ಯೂಮಿಡಿಟಿ, ಹೀಟ್, ನಾಟ್ ಲೆಸ್ ವಾಟರ್. ಮಣ್ಣಿನೆಲ್ಲ ಹಾಕಲ್ಲ. ಮತ್ತೆ ಇದು ನೋಡಿ ಬ್ರಿಕ್ಸ್, ಆಮೇಲೆ ಅದು ಕೆಳಗಡೆ ಚಾರ್ಕೋಲ್. ಓಕೆ, ಅಲ್ಲ ಅದಕ್ಕೆ ನೀರು ಹೇಗೆ? ನೀರ್ ಹಾಕ್ಬೇಕು, ಸ್ವಲ್ಪ ಡೈಲಿ ನೀರ್ ಹಾಕ್ಬೇಕು. ಬಟ್ ಇದು ಚಾರ್ಕೋಲ್ ಇದೆಯಲ್ಲ, ಅಲ್ಲೆಲ್ಲ ನೀರ್ ಹಿಡ್ಕೊಳತ್ತೆ. ಸೊ ಅದು ಅಷ್ಟು ಸಾಕು ನೀರು. ಜಾಸ್ತಿ ನೀರ್ ಹಾಕಿದ್ರೆ, ನಮ್ದು ಮಣ್ಣಿನಲ್ಲಿ ಹಾಕ್ಬಿಟ್ಟು ಜಾಸ್ತಿ ನೀರ್ ಹಾಕಿದ್ರೆ ಅದು ಡಿಕೆ ಆಗುತ್ತೆ. ಡಿಕೆ ಆಗುತ್ತೆ. ನೀವು ಹೈಯೆಸ್ಟ್ ರೇಟ್ ನೋಡಿದ್ರೆ ಯಾವ? ಎಷ್ಟು? ಮೋರ್ ದನ್ 1500 ಇದೆ. ಹೌದಾ? ನಾವೆಲ್ಲ ನೋಡ್ಬಿಟ್ಟು ನಮ್ ಹಸ್ಬೆಂಡ್ ಹೇಳಿದ್ರು ಟ್ರೈ ಮಾಡೋಣ ಆರ್ಕಿಡ್. ನಾನು ಹೇಳ್ದೆ ನಮ್ ಕ್ಲೈಮೇಟ್ ಗೆ ಬರಲ್ಲ. ವಿ ಹ್ಯಾವ್ ಟ್ರೈಡ್, ತುಂಬಾ ಸತಿ ಟ್ರೈ ಮಾಡಿದೀವಿ. ತುಂಬಾ ನಮ್ಗೆ ಲಾಸ್ ಆಯ್ತು. ಆಮೇಲೆ ವಿ ಸ್ಟಾಪ್ಡ್ ಗೆಟಿಂಗ್ ಆರ್ಕಿಡ್. ಇದು ಇಲ್ಲೂ ಇದೆ, ಗಾರ್ಡನ್ಸ್ ಇದೆ, ಆರ್ಕಿಡ್ಸ್ ಮಾತ್ರ ಮಾಡೋರು. ಅಲ್ಲಿ ಹೋಗಿದ್ರೆ ಇದೇ ತರನೇ
ಓಕೆ ಬಟರ್ಫ್ಲೈ ಆರ್ಕಿಡ್ಸ್ ಎಲ್ಲ ಹೇಳಿದರೆ ಅದೆಲ್ಲ ಸೋ ಎಕ್ಸ್ಪೆನ್ಸಿವ್. ಅದು ಇದೇ ತರ 1500 ಏನಿಲ್ಲ, 2500 3000 ರುಪೀಸ್ ಎಲ್ಲ ಕೊಟ್ಟು ತಗೊಳ್ಳೋದಕ್ಕೂ ಜನ ಇದೆ. ಅಲ್ಲ ಬಟ್ ಇದರಲ್ಲಿ ಮೆಡಿಸಿನಲ್ ಓನ್ಲಿ ಫಾರ್ ಇದು ಆರ್ನಮೆಂಟಲ್ ಪ್ಲಾಂಟ್. ರೈನ್ ಫಾರೆಸ್ಟ್ ಇದೆಯಲ್ಲ, ರೈನ್ ಫಾರೆಸ್ಟ್ ಅಲ್ಲಿ ಬೈ ಇಟ್ ಸೆಲ್ಫ್ ಇಟ್ಸ್ ಅ ಪ್ಯಾರಾಸೈಟ್, ಇಟ್ಸ್ ಅ ಪ್ಯಾರಾಸೈಟಿಕ್ ಪ್ಲಾಂಟ್. ಇಟ್ ಗ್ರೋಸ್ ಆನ್ ದ ಟ್ರೀ ಟ್ರಂಕ್. ಆ ತರ ಅದು ರೂಟ್ಸ್ ಅಲ್ಲೇ ಸ್ಟಕ್ ಆಗ್ಬಿಟ್ಟು ಅಲ್ಲಿಂದ ಮಾಯಿಶ್ಚರ್ ತಗೋಬಿಟ್ಟು ಟ್ರೀಯಿಂದ ಅದು ನ್ಯೂಟ್ರಿಷನ್ ತಗೋಬಿಟ್ಟು ಹಾಗೆ ಬೆಳೆಯೋದು ಆರ್ಕಿಡ್ಸ್ ಅಂದ್ರೆ. ಇಟ್ ಇಸ್ ನಾಟ್ ಆಕ್ಚುಲಿ ಒಂದು ಗಾರ್ಡನ್ ಪ್ಲಾಂಟ್. ಕರೆಕ್ಟ್ ಹೇಳಿದ್ರೆ ಆರ್ಕಿಡ್ಸ್ ಮರದಲ್ಲಿ ಬಂದ್ರೆ ಮರ ಒಣಗೋಗುತ್ತೆ. ಇಟ್ಸ್ ಅ ಪ್ಯಾರಾಸೈಟ್. ಅದು ಫುಲ್ ನ್ಯೂಟ್ರಿಷನ್ ಸಕ್ ಮಾಡತ್ತೆ. ಆ ತರ ಅಲ್ಲಿ ಬೇಕಾದ್ರೆ ತೋರಿಸಿ ಮುಂದುಗಡೆ ಹಾಕಿದ್ವಿ. ವೆರಿ ಎಕ್ಸಾಟಿಕ್ ಪ್ಲಾಂಟ್. ಹೌದು ತುಂಬಾ ಎಕ್ಸಾಟಿಕ್ ಟ್ರೀಟ್ ಮಾಡ್ತಾರೆ ಆರ್ಕಿಡ್ ನ. ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸಾಟಿಕ್ ಇಟ್ ಇಸ್. ಯಾಕಂದ್ರೆ ಅದು ಫ್ಲವರ್ ಬಂದ್ರೆ ಒಂದು 2 ವೀಕ್ಸ್ ಎಲ್ಲ ಹಾಗೆ ಇರುತ್ತೆ ಫ್ಲವರ್. Dark violet and all. Sometimes very beautiful to see. ಇರುತ್ತೆ ಡಿಪೆಂಡಿಂಗ್ ಆನ್ ವೆರೈಟಿ. ತುಂಬಾ ವೆರೈಟಿ ಆರ್ಕಿಡ್ಸ್ ಇದೆ. ಸಮ್ ವಿಲ್ ಸ್ಟೇ ಫಾರ್ ಲೈಕ್ 2-3 ವೀಕ್ಸ್ ಹಾಗೆ ಫ್ಲವರ್ ಇರುತ್ತೆ, ಏನೂ ಆಗಲ್ಲ. ಸಮ್ 2-3 ಮಂತ್ಸ್ ಇರುತ್ತೆ. ಇಂಡೋರ್ ಅಲ್ಲಿ ಸ್ವಲ್ಪ ನಾವು ಕ್ಲೈಮೇಟ್ ಕಂಟ್ರೋಲ್ ಮಾಡ್ಬಿಟ್ಟು ಸ್ವಲ್ಪ ಹ್ಯೂಮಿಡಿಫೈಯರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ತರ ಮಾಡಿದ್ರೆ ಇಟ್ ಇಸ್ ಲೈಕ್ ಅನ್ ಇಂಡೋರ್ ಪ್ಲಾಂಟ್. ಲೈಟ್ ಇದ್ರೇನು ಸ್ವಲ್ಪ ಮಾಯಿಶ್ಚರ್ ಇದ್ರೇನು ಬರುತ್ತೆ. ಓಕೆ ಇಟ್ ವಿಲ್ ಗ್ರೋ. ನೋ ಹೌ ಟು ಹ್ಯಾಂಡಲ್ ಇಟ್. ಹೌದೌದು, ಆ ನಾಲೆಜ್ ಇಲ್ಲದೆ ಮಾಡಕ್ ಹೋದ್ರೆ ಅದು ಆಬ್ವಿಯಸ್ಲಿ ರಿಸಲ್ಟ್ ಕೊಡಲ್ಲ. ಇದು ಏನಿದು? Yeah, this orchid, see just with the huskoli, it's growing. See. Okay. I think this was a yellow orchid only, but very difficult. It will not come very just like other flowers and all doesn't come. Okay. It's very difficult to these flowers to come. So when you plant it, it'll, I mean like what is the time? ಅದಂಗೆ ಬರುತ್ತೆ. ಅದು ನಾವು ಗಿಡ ತಗೊಳ್ಳುವಾಗ ಇದೇ ತರ ಒಂದು ಗಿಡ ಇರುತ್ತೆ. ಓಕೆ ಇದೇ ತರ ಒಂದು ಇದು ಹೂವು ಬಂದ್ಮೇಲೆ ತಿರುಗಿ ಹೂವು ಬರಲ್ಲ, ಹಾಗೆ ನಾವು ಕಟ್ ಮಾಡಬೇಕು. ಓಕೆ ಇದು ನೋಡಿ, ಇದೆಲ್ಲ ಹೂವು ಬಂದಿರೋದು, ಇದು ಹೂವು ಬಂದಿರೋದು, ಇದನ್ನೆಲ್ಲ ಹೊಸದು, ಇದು ಹೊಸದು. ಅಲ್ಲ ಇದು ಒಂದ್ಸಲ ಹಾಕದ್ಮೇಲೆ ಎಷ್ಟು ದಿನ ತಗೊಳುತ್ತೆ ಅಂತ ಗ್ರೋ ಆಗಕ್ಕೆ? ಅದು ಅದಂಗೆ ಗ್ರೋ ಆಗುತ್ತೆ. ಅಲ್ಲ ಒಂದು ಫ್ಲವರ್ ಬರೋದಕ್ಕೆ ಫ್ಲವರ್ ಬರೋದಕ್ಕೆ 1 month or 6 months ಆಗುತ್ತೆ. 6 months ಆಗುತ್ತಲ್ಲ? 6 months ಆಗುತ್ತೆ. ಎವ್ರಿ ಇಯರ್ ಇತ್ತು ಅದು ಬಂದೇ ಬರ್ತದೆ. ಓಕೆ ಡ್ರೈ ಕ್ಲೈಮೇಟ್, ನೀರು ಬೇಕಾಗಿಲ್ಲ. ರೈನಿ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ. ಫಿಲೋಡೆಂಡ್ರಾನ್ ಯೂಶಲಿ ಒಂದು ಇಂಡೋರ್ ಇಲ್ಲಾಂದ್ರೆ ಶೇಡ್ ತರ ಒಂದು ಗಿಡ ಇದೆ. ಇದರಲ್ಲಿ ಇವಾಗ ತುಂಬಾ ಜನ ಬೆಳೀತಾ ಇದ್ದಾರೆ. ಇಟ್ಸ್ ಲೈಕ್ ಒಂದು ಪಾಟಲ್ ಹಾಕಿದ್ರೆ ಇಷ್ಟು ದೊಡ್ಡ ಚಿಕ್ಕ ಪಾಟಲ್ಲಿ ಬ್ಯಾಕಲ್ಲಿ ಹಾಕಿದ್ದಾರೆ, ಅಂದ್ರೆ ಅದು ಬುಷಿ ತರ ಅದು ಕೆಳಗಡೆ ಬಿದ್ದು, ಅಂದ್ರೆ ಅದ್ರದ್ದು ಸ್ಟೆಮ್ಮೆ ದೊಡ್ಡ ಅಂತಿರೋದ? ಇದಕ್ಕೆ ಈ ರೂಟ್ಸ್ ನೋಡಿ, ಇದೆಲ್ಲ ಏರಿಯಲ್ ರೂಟ್ಸ್ ಇದು. ಓಕೆ ರೂಟ್ಸ್ ಏನಾ ಇದು? ಇದು ಏರಿಯಲ್ ರೂಟ್ಸ್. ಇದು ಎಲ್ಲಿ ಜಾಗ ಇದೆಯೋ ಇಟ್ ವಿಲ್ ಅಟ್ಯಾಚ್ ಆನ್ ಟು ದಟ್ ಪ್ಲೇಸ್. ಅಲ್ಲಿಂದ ನ್ಯೂಟ್ರಿಷನ್ ತಗೊಂಡು ಮನಿ ಪ್ಲಾಂಟ್ ತರ. ಓಕೆ ಮನಿ ಪ್ಲಾಂಟ್ ತರ, ಮನಿ ಪ್ಲಾಂಟ್ ತರ. ಇದು ಬ್ರೋಕನ್ ಹಾರ್ಟ್ ಫಿಲೋಡೆಂಡ್ರಾನ್ ಅಂತಾನು ಹೇಳ್ತಾರೆ, ಸ್ವಿಸ್ ಚೀಸ್ ಪ್ಲಾಂಟ್ ಅಂತಾನು ಹೇಳ್ತಾರೆ. ಇದು ಈ ತರ ಕಟ್ ಆಗಿದೆಯಲ್ಲ, ಅದಕ್ಕೆ ಇಟ್ಸ್ ಕಾಲ್ಡ್ ಬ್ರೋಕನ್ ಹಾರ್ಟ್ ಫಿಲೋಡೆಂಡ್ರಾನ್ ಅಂತಾನು ಹೇಳ್ತಾರೆ. ಬ್ರೋಕನ್ ಹಾರ್ಟ್ ಫಿಲೋಡೆಂಡ್ರಾನ್ ಇಲ್ಲಾಂದ್ರೆ ಸ್ವಿಸ್ ಚೀಸ್ ಕಟ್ ಇರುತ್ತೆ. ಹೌದೌದು ಎಕ್ಸಾಕ್ಟ್ಲಿ ಆ ತರ ಇರುತ್ತೆ, ಅದಕ್ಕೆ ಸ್ವಿಸ್ ಚೀಸ್ ಪ್ಲಾಂಟ್ ಅಂತಾನು ಹೇಳ್ತಾರೆ. ಇದರಲ್ಲಿ ಮನಿ ಪ್ಲಾಂಟ್ ತರ ಅದು ಕವರ್ ಆಗಿ ಹಂಗೆ ಹೋಗುತ್ತೆ. ಏರಿಯಲ್ ರೂಟ್ಸ್ ಇದೆಯಲ್ಲ, ಇಟ್ ವಿಲ್ ಕ್ಲಿಂಗ್ ಆನ್ ಟು ವಾಟ್ ಎವರ್ ಸರ್ಫೇಸ್ ಇಟ್ ಗೆಟ್ಸ್. ಅಲ್ಲಿಂದ ಮಾಯಿಶ್ಚರ್ ತಗೊಳುತ್ತೆ, ಅಲ್ಲಿಂದ ಸಪೋರ್ಟ್ ತಗೊಂಡು ಹಾಗೆ ಹೋಗ್ಬಿಡುತ್ತೆ ಅದು. ಇದೀಗ ಗಾರ್ಡನ್ ಪಾರ್ಟ್ ಮುಗೀತು. ಮೇಜರ್ಲಿ ಇದು ಬರೀ ಆರ್ನಮೆಂಟಲ್ ಪ್ಲಾಂಟ್ಸ್, ಅದೇ ಮೇಜರ್ ಆರ್ನಮೆಂಟಲ್ ಪ್ಲಾಂಟ್ಸ್ ಮತ್ತೆ ಫ್ಲವರ್ಸ್ ಅದಿದ್ದು ಮುಗೀತು. ನಿಮ್ಮ ನೆಕ್ಸ್ಟ್ ಹಿಂದ್ಗಡೆ ನಂದು ಫ್ರೂಟಿಂಗ್ ಪ್ಲಾಂಟ್ಸ್ ಬೆಳೆದಿದ್ದೀರಾ. ಸೊ ಈಗ ನೆಕ್ಸ್ಟ್ ಅದನ್ನ ನೋಡೋಣ ನಾವು. ಎಸ್